ತಮ್ಮ ಪಕ್ಷದ ವಿರುದ್ಧವಾಗಿಯೇ ಸದಾನಂದ ಗೌಡರು ಮಾಜಿ ಸಿಎಂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಬಿಜೆಪಿ ಪಕ್ಷದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆ ಬಗ್ಗೆ ಸಾಕಷ್ಟು ಬೇಸರ ಹೊರಹಾಕ್ತಾ ಇದ್ದಾರೆ. ವರಿಷ್ಠ ಗಮನ ಕೊಡ್ತಾ ಇಲ್ಲ. ಈ ಕಡೆ ಏನೇನೋ ನಡೀತಾ ಇದೆ ಇಲ್ಲಿ ನಮ್ಮ ರಾಜ್ಯದಲ್ಲಿ, ಯಾವುದು ನೆಟ್ಟಿಗಿಲ್ಲ, ಇಲ್ಲಿ ಎಲ್ಲವೂ ಸರಿ ಇಲ್ಲ ಎನ್ನುವ ಭಾವನೆ ಎಲ್ಲ ಕಡೆಯಿಂದ ವ್ಯಕ್ತವಾಗ್ತಾ ಇದೆ. ನಾವು ಎಷ್ಟು ಅಂತ ಮಾತಾಡೋಣ, ವರಿಷ್ಠ ಗಮನ ಇರಬೇಕಲ್ವಾ? ಏನು ಸರಿ ಇಲ್ಲ ಇಲ್ಲಿ. ಪಕ್ಷದ ಪದಾಧಿಕಾರಿಗಳ ನೇಮಕ ಆಗಿದ್ದರೂ ಕೂಡ ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಪದಾಧಿಕಾರಿಗಳ ನೇಮಕ ಆದರೂ ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕೇಂದ್ರದ ವರಿಷ್ಠರು ಯಾರೂ ಗಮನ ಕೊಡ್ತಾ ಇಲ್ಲ. ಯಾಕೆ ಗಮನ ಕೊಡ್ತಾ ಇಲ್ಲ ಅವರು? ನಿನ್ನೆ ಸುಳ್ಯಕ್ಕೆ ಹೋಗಿದ್ದೆ, ಅಲ್ಲಿನ ಕಾರ್ಯಕರ್ತರಿಗೆ ಬಹಳ ಬೇಸರ ಇದೆ, ಬೇಸರ ವ್ಯಕ್ತಪಡಿಸ್ತಾ ಇದ್ರು ಅವರು. ನಮ್ಮ ಪಕ್ಷದ ನಾಯಕರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ, ಆ ಥರ ಆಗ್ಬಿಟ್ಟಿದೆ ಇದು. ಪಕ್ಷ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಕೂಡ ಸದಾನಂದ ಗೌಡರು ಹೇಳಿದ್ದಾರೆ. ಒಂದು ದೊಡ್ಡ ಭಾರತೀಯ ಜನತಾ ಪಾರ್ಟಿಯ ಸುಳ್ಯ ವಿಧಾನಸಭಾ ಕ್ಷೇತ್ರ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಾಯಕರ ಕಾರ್ಯಕರ್ತರ ದಂಡು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವು. ಅವರು ನನ್ನಲ್ಲಿ ಪ್ರಶ್ನೆ ಮಾಡಿದರು, ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಆ ಘಟಕ ಈಗ ಹೊಸದಾಗಿ ನಾಮ ನಿರ್ದೇಶನ ಆಗಿದೆ, ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ರಾಜ್ಯದ ಆ ಒಂದು ಪದಾಧಿಕಾರ ಪಟ್ಟಿ ಎಲ್ಲವೂ ಬಿಡುಗಡೆ ಆಗಿದೆ. ಆದರೆ ಆ ಒಂದು ರೀತಿಯಲ್ಲಿ ಪಕ್ಷದ ಆಂತರಿಕ ವ್ಯವಸ್ಥೆ ಇನ್ನೂ ಕೂಡ ಸರಿಯಾಗಲಿಲ್ಲ. ಯಾಕೆ? ಒಂದು ತಿಂಗಳಾದ ಮೇಲೆ ಕೂಡ ಆಗ್ತಾ ಇಲ್ಲ. ಯಾಕೆ? ಡಜನ್ಗಟ್ಟಲೆ ವ್ಯಕ್ತಿಗಳು, ಪಕ್ಷದ ಪ್ರಮುಖ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಪಕ್ಷದ ಮೇಲೆ, ಪಕ್ಷದ ನಾಯಕರ ಮೇಲೆ ನಿರಂತರವಾಗಿ ಮಾತಾಡ್ತಾ ಇರ್ತಾರೆ. ಇದರ ಬಗ್ಗೆ ಕೇಂದ್ರದ ವರಿಷ್ಠರಾಗಲಿ ಅಥವಾ ರಾಜ್ಯದ ಪ್ರಮುಖರಾಗಲಿ ಯಾರು ಕೂಡ ಯಾವುದೇ ರೀತಿಯ ದಿಟ್ಟ ಹೆಜ್ಜೆಯನ್ನು ಯಾಕೆ ಇಡ್ತಾ ಇರಲಿಲ್ಲ. ಇದರಿಂದಾಗಿ ಸಾಮಾನ್ಯ ಕಾರ್ಯಕರ್ತರಿಗೆ ಕೆಳಗಿನ ಹಂತದಲ್ಲಿ ಉತ್ತರ ಕೊಡಲಿಕ್ಕೆ ಆಗದಂಥ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಿದೆ. ನನ್ನಲ್ಲಿ ಹಲವಾರು, ನಾನು ಯಾರ ಹೆಸರುಗಳನ್ನು ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಹಲವು ಜನ ಇದನ್ನು ಹೌದು ಸರ್ ಅಂತ ಹೇಳಿ ಅವರ ಹೆಸರುಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡಿದರು. ಮೊನ್ನೆಯಿಂದ ಮೇಲೆ ಬೇರೆ ಬೇರೆ ನಾಯಕರು, ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರ ಆ ನಾಮಿನೇಷನ್ಸ್ ಆದ ಮೇಲೆ ಕೂಡ ಅದರಿಂದ ಸ್ವಲ್ಪ ಅತೃಪ್ತರು, ಮತ್ತೊಬ್ಬರು ಆಗಿದ್ದವರು ಕೂಡ ಬೇರೆ ವಿಚಾರಗಳನ್ನು ಬಿಟ್ಟು ಮಾಧ್ಯಮದಲ್ಲಿ ಅದನ್ನೇ ಹೇಳುವುದರ ಮುಖಾಂತರ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ, ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರ ಆಯ್ಕೆ ಆದ ಮೇಲೆ ಕೂಡ ಪಕ್ಷದಲ್ಲಿ ಸರಿ ಇಲ್ಲ ಅಂತ ಹೇಳುವಂಥ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರ ಬಗ್ಗೆ ಇಟ್ಟಿಸ್ಕೊಳ್ಳಿಕ್ಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಸದಾನಂದ ಗೌಡರು ಮೊದಲಿಗರೇನಲ್ಲ ಈ ಒಂದು ವಿಚಾರದಲ್ಲಿ. ಯತ್ನಾಳ್ರಂತೂ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಯಡಿಯೂರಪ್ಪನವ್ರ ಕಾಲದಲ್ಲಿ 40,000 ಕೋಟಿ ಸ್ಕ್ಯಾಮ್ ಮಾಡಿದ್ದಾರೆ ಇವರು. 40% ಸ್ಕ್ಯಾಮ್ ಅನ್ನೋದನ್ನೇ ಇಲ್ಲಿವರೆಗೂ ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ ರಾಜ್ಯದ ಜನ. ಇದರ ನಡುವೆ ಯತ್ನಾಳ್ರು ಹೇಳ್ತಾ ಇದ್ದಾರೆ, ಪಬ್ಲಿಕ್ ಅಕೌಂಟ್ಸಲ್ಲೇ ಇದೆಯಲ್ರಿ ಇವ್ರ ಹಣೆ ಬರಹ, ಪಬ್ಲಿಕ್ ಅಕೌಂಟ್ಸಲ್ಲಿರೋದು ಹೇಳ್ತಾ ಇರೋದು ಅವರು. ಹಿಂದೆ ಸುಧಾಕರ್ ವಿಚಾರದಲ್ಲೂ ಕೂಡ ಸದನದಲ್ಲೇ ಚರ್ಚೆ ಕೂಡ ಆಗಿತ್ತು. ಅಕೌಂಟ್ಸಲ್ಲಿ ಏನೇನಿದೆ, ಯಾವ್ಯಾವುದಕ್ಕೆ ಇಷ್ಟಷ್ಟು ಚಾರ್ಜ್ ಮಾಡಿದರು, ಬೆಡ್ ಕತೆ ಏನು, ಮಾಸ್ಕ್ ಕತೆ ಏನು, ಔಷಧಿ ಕತೆ ಏನು ಅಂತ ಎಲ್ಲ ಹೇಳಿದ್ರಲ್ಲಿ. ಅವಾಗ ಸ್ಯಾಂಪಲ್ ಥರ ಬಂದಿತ್ತು. ಈಗ ಸದಾನಂದ ಗೌಡರು ಹೇಳ್ತಾ ಇದ್ದಾರೆ, ಪಕ್ಷದಲ್ಲಿ ಯಾವುದೂ ನೆಟ್ಟಿಗಿಲ್ಲ, ಇಲ್ಲಿ ವರಿಷ್ಠರಿಗೆ ಈ ಕಥೆನೇ ಬೇಕಾಗಿಲ್ವಾ ಅಂತ. ಏನಾಗ್ತಾ ಇದೆ ಸ್ಟೇಟ್ ಬಿಜೆಪಿಯಲ್ಲಿ ಅಂತ? ರಮಕಾಂತ್, ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಕೂಡ ಹೊಂದಾಣಿಕೆ ಸರಿ ಆಗ್ತಾ ಇಲ್ಲ. ಯಾಕಂದ್ರೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ ನಂತರ, ಪ್ರತಿಪಕ್ಷ ನಾಯಕರನ್ನಾಗಿ ಅಶೋಕ್ ಅವರನ್ನ ಮಾಡಿದ ನಂತರ ಮತ್ತಷ್ಟು ಸಮಸ್ಯೆ ಶುರುವಾಗಿದೆ ಅಲ್ಲಿ. ಯಾಕಂದ್ರೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಈಗಾಗಲೇ ಬಹಿರಂಗವಾಗಿ ಯತ್ನಾಳ್ ಅವರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಅದರಲ್ಲಿ ಇಲ್ಲಿಯವರೆಗೆ ಪಾರ್ಟಿಯ ಬಗ್ಗೆ ಮಾತನಾಡ್ತಾ ಇದ್ದಂತಹ ಯತ್ನಾಳ್ ಈಗ ವೈಯಕ್ತಿಕವಾಗಿ ಯಡಿಯೂರಪ್ಪ ಮತ್ತೆ ಕುಟುಂಬ ಸದಸ್ಯರ ವಿರುದ್ಧವಾಗಿ ಆಕ್ರೋಶಗಳನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ನಿನ್ನೆ ಅಷ್ಟೇ ಅವರು ಕೋವಿಡ್ ವಿಚಾರದಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ಈಗ ಸಾಕಷ್ಟು ಸಮಸ್ಯೆಗಳು ಶುರುವಾಗ್ತಾ ಇದೆ. ಸ್ವಪಕ್ಷೀಯ ನಾಯಕರ ವಿರುದ್ಧವಾಗಿ ಸ್ವಪಕ್ಷೀಯ ನಾಯಕರೇ ಮಾತನಾಡ್ತಾ ಇರೋದ್ರಿಂದ ಪಕ್ಷಕ್ಕೂ ಕೂಡ ಇದು ದೊಡ್ಡ ಡ್ಯಾಮೇಜ್ ಆಗ್ತಾ ಇದೆ. ಆ ಕಾರಣಕ್ಕೆ ಡ್ಯಾಮೇಜ್ ಅನ್ನ ಸರಿಪಡಿಸಬೇಕು ಅಂತೇಳಿ ಇವತ್ತು ಸದಾನಂದ ಗೌಡರು ಸುದ್ದಿಗೋಷ್ಠಿಯನ್ನ ಮಾಡಿದ್ದಾರೆ. ಒಂದು ಕಡೆ ಹಿರಿಯ ನಾಯಕರ ವಿರುದ್ಧ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ಯಾಕೆಂದ್ರೆ ಓಪನ್ ಆಗಿ ಇವರೆಲ್ಲ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಇದರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ, ಕೈ ಕಟ್ಟಿ ಕುಳಿತುಬಿಟ್ಟಿದೆ ಎನ್ನುವಂತಹ ಅಸಮಾಧಾನವನ್ನ ಇವತ್ತು ಸದಾನಂದ ಗೌಡರು ಹೊರಹಾಕಿದ್ದಾರೆ ರಮಕಾಂತ್. ಯಾಕೆಂದ್ರೆ ಸದಾನಂದ ಗೌಡರು ಯಾವಾಗ ಅವ್ರಿಗೆ ಟಿಕೆಟ್ ಕೊಡೋದಿಲ್ಲ ಅನ್ನುವಂತಹ ಚರ್ಚೆಗಳು ಶುರುವಾಯ್ತು,
ಆಗಿನಿಂದಲೂ ಕೂಡ ಹೈಕಮಾಂಡ್ ವಿರುದ್ಧವಾಗಿ ಸಾಕಷ್ಟು ಅಸಮಾಧಾನ ಇದೆ ಸದಾನಂದ ಗೌಡರಿಗೆ. ಅವಕಾಶ ಸಿಕ್ಕಾಗೆಲ್ಲ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ತಮ್ಮ ಅಸಮಾಧಾನವನ್ನ ಪರೋಕ್ಷವಾಗಿ ತೋಡ್ಕೊಳ್ತಾ ಇದ್ದಾರೆ. ಇದೀಗ ಯತ್ನಾಳ್ ಅವರ ವಿಚಾರವನ್ನ ಮುಂದಿಟ್ಕೊಂಡು ಮತ್ತೆ ಹೈಕಮಾಂಡ್ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಿಜೆಪಿಯಲ್ಲಿ ಎದ್ದಿರುವಂತಹ ಅಸಮಾಧಾನವನ್ನ ಶಮನ ಮಾಡೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಅಂತ ಕಾಣಿಸ್ತಾ ಇದೆ ರಮಕಾಂತ್. ಯಾಕೆಂದ್ರೆ ಒಬ್ಬರನ್ನ ಸರಿಪಡಿಸುವಂತಹ ಪ್ರಯತ್ನವನ್ನ ಮಾಡಿದ್ರೆ ಮತ್ತೊಬ್ಬರು ದೂರ ಸರಿತಾರೆ, ಅವರನ್ನ ಸರಿಪಡಿಸುವಂತ ಕೆಲಸ ಮಾಡಿದ್ರೆ ಮತ್ತೊಬ್ಬರು ಹಿಂದಕ್ಕೆ ಸರಿತಾರೆ. ಈ ರೀತಿಯಾದಂತ ವಾತಾವರಣ ಇರೋದ್ರಿಂದ ಇನ್ನೂ ಕೂಡ ಹೈಕಮಾಂಡ್ ನೇರವಾಗಿ ಮಧ್ಯಪ್ರವೇಶವನ್ನ ಮಾಡಬೇಕು. ಲೋಕಸಭಾ ಚುನಾವಣೆಯ ಒಳಗೆ ಆ ಸಮಸ್ಯೆಗಳನ್ನ ಸರಿಪಡಿಸದೆ ಹೋದ್ರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಹಿನ್ನಡೆಯಾಗುವಂತ ಒಂದು ಸಾಧ್ಯತೆಗಳಿವೆ. ಥ್ಯಾಂಕ್ ಯು ಶಿವು.